ಫಲವತ್ತಾದ ಜಮೀನುಗಳನ್ನ ಸರ್ಕಾರಗಳು ಸ್ವಾಧೀನದ ಹೆಸರಿನಲ್ಲಿ ಬ್ರೋಕರೇಜ್ ಮಾಡ್ತಾ ಇರುವಂತದ್ದು ಎಲ್ಲರಿಗೂ ಕೂಡ ಜಗಜ್ಜಾಹೀರಾಗಿದೆ. ಇದಕ್ಕೆ ತೀವ್ರವಾದಂತಹ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಬಿಡದಿ ಟೌನ್ಶಿಪ್ ಬಿಸಿ ತುಪ್ಪವಾಗಿದೆ. ಅದರ ಹೋರಾಟ ತೀವ್ರಗೊಂಡಿದೆ. ಕಳೆದ ಒಂದು ವರ್ಷದಿಂದಲೂ ಕೂಡ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಮುತ್ತನಲ್ಲೂರು ಸುತ್ತಮುತ್ತಲಿನ ರೈತರು ಕೂಡ ಇಲ್ಲಿ ಸ್ವಿಫ್ಟ್ ಸಿಟಿ ಹೆಸರಿನಲ್ಲಿ ಸುಮಾರು 2,500 ಎಕರೆಗಳಿಗೆ ಈಗಾಗಲೇ ನೋಟಿಸ್ ಜಾರಿ ಮಾಡಿದ್ದಾರೆ. ಹಾಗಾಗಿ ಆ ಒಂದು ಸ್ವಾಧೀನಕ್ಕೂ ಕೂಡ ರೈತರು ತೀವ್ರವಾದಂತಹ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಹೋರಾತ್ರಿ ಧರಣಿಯನ್ನು ಕೂಡ ಮುತ್ತಾನಲ್ಲೂರಿನಲ್ಲಿ ಇಲ್ಲಿನ ರೈತರು ನಡೆಸ್ತಾ ಇದ್ದಾರೆ. ಇಂದು ಕೆಡಿಬಿ ಅರವಿಂದ ಭವನಕ್ಕೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುತ್ತನಲ್ಲೂರಿನಿಂದ 5 ಬಸ್ಗಳಲ್ಲಿ ಹೊರಟಂತ ರೈತರನ್ನ ಬೊಮ್ಮಸಂದ್ರದ ಬಳಿ ಹೆಬ್ಗೋಡಿ ಪೊಲೀಸ್ನವರು ತಡೆ ಹಿಡಿದಿದ್ರು. ಇದರ ಹಿಂದೆ ರಾಜಕೀಯ ಷಡ್ಯಂತ್ರಗಳಿದೆ ಎನ್ನುವಂತಹ ಒಂದಷ್ಟು ಆರೋಪಗಳು ಕೇಳಿ ಬಂದಿದೆ. ಇದರ ನಡುವೆಯೇ ರೈತರು ಮತ್ತು ಪೊಲೀಸರ ನಡುವೆ ವಾಗ್ವಾದಗಳು ನಡೆಯಿತು. ಹಾಗೂ ಈ ರೈತರನ್ನ ಬೆಂಗಳೂರಿಗೆ ಹೋಗೋದಿಕ್ಕೆ ಇಲ್ಲಿ ತಡೆ ಹಿಡಿಯಲಾಯಿತು. ಹಲವು ನಿಮಿಷಗಳ ಕಾಲ ವಾಗ್ವಾದಗಳು ನಡೆದು ತದನಂತರ ರೈತ ಮುಖಂಡರುಗಳು ಪೊಲೀಸ್ನವರಿಗೆ ನಾವು ಯಾವುದೇ ರೀತಿಯಾದಂತಹ ಪ್ರತಿಭಟನೆಯನ್ನ ನಡೆಸೋದಿಲ್ಲ ಅಂತೇಳಿ ಮನವರಿಕೆಯನ್ನ ಮಾಡಿಕೊಟ್ರು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಿಗೆ ಎಡೆ ಮಾಡಿಕೊಡೋದಿಲ್ಲ ಎನ್ನುವಂತ ಭರವಸೆಯನ್ನ ನೀಡಿದ ನಂತರ ಆ ರೈತರ ಬಸ್ಸುಗಳನ್ನ ಈಗ ಬೆಂಗಳೂರಿನತ್ತ ಬಿಟ್ಟಿದ್ದಾರೆ. ಆದ್ರೆ ಮಾರ್ಗ ಮಧ್ಯೆ ಎಲ್ಲಿ ಬೇಕಾದ್ರೂ ಕೂಡ ಈ ರೈತರ ಬಸ್ಸುಗಳನ್ನ ಪೊಲೀಸ್ನವರು ತಡೆ ಹಿಡಿಯಬಹುದು. ಕಾರಣ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ರೈತರು ನಡೆಸ್ತಾ ಇರುವಂತಹ ರಾಜ್ಯವ್ಯಾಪಿ ಪ್ರತಿಭಟನೆಗಳು ಮುಜುಗರವನ್ನ ತಂದೊಡ್ಡಿದೆ. ಈಗ 2ನೇ ಬಿಡದಿ ಆಗೋದ್ರಲ್ಲಿ ಮುತ್ತನಲ್ಲೂರು ಯಾವುದೇ ಅನುಮಾನ ಇಲ್ಲ. ಬಿಡದಿಗಿಂತಲೂ ಮುಂಚಿತವಾಗಿಂದಲೂ ಕೂಡ ಒಂದಷ್ಟು ವಿರೋಧಗಳು ವ್ಯಕ್ತವಾಗ್ತಿದೆ. ಆನೇಕಲ್ ತಾಲೂಕಿನಲ್ಲಿ ಈಗಾಗಲೇ ಒಂದು ಕಾಲದಲ್ಲಿ ರಾಗಿ ಕಣಜ ಆಗಿದ್ದಂತ ಆನೇಕಲ್ ತಾಲೂಕು ಇವತ್ತು ಕಾಂಕ್ರೀಟ್ ಕಾಡಾಗಿದೆ. 5ಕ್ಕೂ ಹೆಚ್ಚು ಕೈಗಾರಿಕಾ ಪ್ರದೇಶಗಳನ್ನ ತಂದಿದೆ. 4 ಹಂತದ ಹೌಸಿಂಗ್ ಬೋರ್ಡ್ ಬಡಾವಣೆಗಳು ನಿರ್ಮಾಣಗೊಂಡರೂ ಇವರ ಭೂಮಿಯ ಹಸಿವು, ಜಮೀನುಗಳ ಹಸಿವು, ರೈತರ ಫಲವತ್ತಾದಂತಹ ಜಮೀನುಗಳ ಹಸಿವು ರಾಜ್ಯ ಸರ್ಕಾರಗಳಿಗೆ ಯಾವುದೇ ನಿರಾಳವನ್ನ ತಂದುಕೊಟ್ಟಿಲ್ಲ. ಹಾಗಾಗಿ ಇನ್ನಷ್ಟು ಭೂ ಸ್ವಾಧೀನವನ್ನ, ಫಲವತ್ತಾದಂತಹ ಭೂಮಿಗಳನ್ನ ವಶಪಡಿಸಿಕೊಳ್ಳೋದಿಕ್ಕೆ ಅಪ್ಪಟ ಈ ರಾಜ್ಯ ಸರ್ಕಾರ ಒಂದು ರೀತಿ ದಲ್ಲಾಳಿ ಬ್ರೋಕರೇಜ್ ಮಾಡ್ತಾ ಇರುವಂತಹ ರಾಜ್ಯ ಸರ್ಕಾರ ಅಂತಲೇ ಎಲ್ಲೆಡೆ ಕೂಡ ಚರ್ಚೆಗಳು ಕೂಡ ನಡೀತಿದೆ. ಈಗ ಎಲ್ಲಿ ಬೇಕಿದ್ರು ಈ ರೈತರ ಬಸ್ಸುಗಳನ್ನ ಮತ್ತೊಮ್ಮೆ ತಡೆಯುವಂತ ಸಾಧ್ಯತೆಗಳು ಇದೆ. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಈ ಕಡೆ ಬಮ್ಮ. ಬನ್ರಿ ಈ ಕಡೆ.